ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವುದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿರುವುದು ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ. ಮೋಸವಾಗಲಿ ಅಥವಾ ಸತ್ಯವಾಗಲಿ, ಅದಕ್ಕೆ ಕಾಲವೇ ಸತ್ಯವಾದಂತಹ ಮತ್ತು ಸರಿಯಾದಂತಹ ಉತ್ತರವನ್ನು ನೀಡುತ್ತದೆ. ತಾಳ್ಮೆಯಿಂದ ಕಾದು ನೋಡಿ. ನಿಮ್ಮನ್ನ ಅಳಿಸಿದವರು ಅಳುವ ಸಮಯ ಮುಂದೆ ಬರುತ್ತದೆ. ಏಕೆಂದರೆ ನಾವು ಕಾಲಚಕ್ರದ ಮಧ್ಯದಲ್ಲಿ ಸಿಲುಕುತ್ತೇವೆ ಎನ್ನುವುದನ್ನು ಮರೆಯಬೇಡಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಾ ಇರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನು ನೀಡೇ ನೀಡುವನು. ಅವಸರ ಯಾವುದಕ್ಕೂ ಪಡಬೇಡಿ. ಸಮಯ ಬಂದಾಗಲೇ ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಕಾರಣ ಮತ್ತು ನಿರ್ದಿಷ್ಟವಾದಂತಹ ಪರಿಹಾರ ಸಿಗುತ್ತದೆ. ನಾವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಅಂದುಕೊಂಡಿದ್ದು ನಡೆಯೋದಿಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ಜೀವನ ಇಲ್ಲಿಗೆ ಮುಗಿಯಿತು ಅಂತ ಅರ್ಥವಲ್ಲ. ನಮ್ಮ ಜೀವನದಲ್ಲಿ ಮುಂದೊಂದು ಏನೋ ದೊಡ್ಡ ಬದಲಾವಣೆ ಇದ್ದೇ ಇದೆ ಎಂದರ್ಥ. ಹಾಗಾಗಿ ನಾವು ತಾಳ್ಮೆಯಿಂದ ಕಾಯೋಣ, ಭಗವಂತನಿಗಾಗಿ ಸ್ಮರಿಸೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ನಾನು ಎಲ್ಲದರ ಮೂಲ, ನನ್ನಿಂದ ಸಮಸ್ತ ಸೃಷ್ಟಿಯು ಮೂಡುತ್ತದೆ. ಇದನ್ನು ತಿಳಿದುಕೊಂಡು ಜ್ಞಾನಿಗಳು ನನ್ನನ್ನು ಪೂಜಿಸುತ್ತಾರೆ. ಇದರ ಅರ್ಥ, ಶ್ರೀಕೃಷ್ಣನೇ ಶಿವನ ಮೂಲ, ವಿಷ್ಣುವಿನ ಹಾಗೂ ಬ್ರಹ್ಮನ ಮೂಲ, ಇತರ ಎಲ್ಲ ದೇವದೇವತೆಗಳ ಹಾಗೂ ಇತರ ಜೀವಿಗಳ ಮೂಲ ಎಂದು ಅವನು ಮುಂದುವರಿದು ಹೇಳುತ್ತಾನೆ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ಅಂಶಗಳು, ಆದ್ದರಿಂದ ಶಾಶ್ವತವಾದವು. ಆದರೆ ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳಿಂದ ಬಹಳ ಕಷ್ಟಪಟ್ಟು ಹೋರಾಡುತ್ತಿದ್ದಾರೆ. ನಾವು ಭಗವಂತನನ್ನು ಕಾಣಲು ಬಯಸುತ್ತಿದ್ದರೆ ಇದು ಇಲ್ಲಿ ಭಗವಂತನಿದ್ದಾನೆ ಎಂದು ಬ್ರಹ್ಮ ಸಂಹಿತೆಯು ಹೇಳುತ್ತದೆ. ಪ್ರೇಮವೆಂಬ ಅಂಜನವನ್ನು ಹಚ್ಚಿದ ಕಣ್ಣುಗಳಿಂದ ಶುದ್ಧ ಭಕ್ತರು ತಮ್ಮ ಹೃದಯಾಂತರಾಳಗಳಲ್ಲಿ ಯಾರನ್ನು ನೋಡುತ್ತಾರೆಯೋ ಆ ಅಚಿಂತ್ಯ ಹಾಗೂ ಅನಂತ ಗುಣಗಳನ್ನುಳ್ಳ ಶ್ಯಾಮಸುಂದರ ಕೃಷ್ಣನನ್ನು, ಆದಿಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ವೈದಿಕ ಸಾಹಿತ್ಯದಲ್ಲಿ ಎಲ್ಲ ಕಡೆಯೂ ಇಂತಹ ವರ್ಣನೆಗಳು ದೊರಕುತ್ತವೆ. ಆದರೆ ಮೂರ್ಖರು, ರಾಕ್ಷಸರು ಹೇಗೆ ಉದ್ಧತರಾಗಿದ್ದಾರೆಂದರೆ 12 ಜನ ಆಚಾರ್ಯರು, ಅಂದರೆ ಬ್ರಹ್ಮ, ನಾರದ, ಶಿವ, ಭೀಷ್ಮ, ಕುಮಾರರು, ಕಪಿಲ, ಮನು ಇತ್ಯಾದಿ, ವ್ಯಾಸ, ದೇವಲ ಮತ್ತಿತರ ಭಕ್ತರು ಕೃಷ್ಣನನ್ನು ಪರಮ ಪುರುಷನೆಂದು ಸಾರಿದ್ದರೂ ಒಪ್ಪಿಕೊಳ್ಳುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಸ್ಥಿರಪಡಿಸುತ್ತಾರೆ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಎಲ್ಲ ಅವತಾರಗಳನ್ನು ಪಟ್ಟಿ ಮಾಡಲಾಗಿದೆ. ಕೊನೆಗೆ ಆ ಪಟ್ಟಿಯಲ್ಲಿ ಕೃಷ್ಣನು ಕಾಣಿಸಿಕೊಳ್ಳುತ್ತಾನೆ ಹಾಗೂ ಆ ಹೆಸರು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಮಿಕ್ಕ ಹೆಸರುಗಳೆಲ್ಲ ಅವನ ಪ್ರಾತಿನಿಧ್ಯಗಳು, ಅವತಾರಗಳು ಎಂದು ಹೇಳಿದೆ. ಚಾಂಶ ಕಾಲಂ ಪುಂಸಃ, ಇತರ ಎಲ್ಲ ಭಗವನ್ನಾಮಗಳು ಭಗವಂತನ ಅಂಶಗಳು ಅಥವಾ ಭಾಗಗಳು. ಭಾಗಗಳನ್ನು ಅಂಶ ಎನ್ನುತ್ತಾರೆ. ಭಾಗಗಳ ಉಪವಿಭಾಗಗಳನ್ನು ಕಲಾಹ ಎನ್ನುತ್ತಾರೆ. ಜೀವಿಗಳಾಗಿ ನಾವು ಅಂಶ, ಆದರೆ ಬಹು ಚಿಕ್ಕ ತುಣುಕು. ಇತರ ಎಲ್ಲರೂ ಅಂಶ ಇಲ್ಲವೇ ಕಲಾಹ. ಕೃಷ್ಣನು ಮಾತ್ರ ಭಗವಾನ್, ಸ್ವಯಂ ದೇವೋತ್ತಮ ಪರಮ ಪುರುಷನು. ನಾವು ದೇವೋತ್ತಮ ಪರಮ ಪುರುಷನನ್ನು ಪ್ರಾರ್ಥಿಸಬೇಕೆಯೇ ಹೊರತು ಬೇರೆ ಯಾರನ್ನೂ ಅಲ್ಲ. ಆದ್ದರಿಂದ ಬ್ರಹ್ಮನೊಂದಿಗೆ ನಾವು
ದನಿಗೂಡಿಸೋಣ. ಚಿಂತಾಮಣಿ ರತ್ನಗಳಿಂದ ನಿರ್ಮಿತವಾದ ಭವನಗಳಲ್ಲಿ ಲಕ್ಷೋಪಲಕ್ಷ ಕಲ್ಪವೃಕ್ಷಗಳು ಸುತ್ತುವರಿದಿರಲು ಸಹಸ್ರಾರು ಲಕ್ಷ್ಮಿಯರು ಅಥವಾ ಗೋಪಿಯರು ಬಹು ಭಕ್ತಿಯಿಂದ ಸೇವೆ ಮಾಡುತ್ತಿರಲು ಗೋವುಗಳನ್ನು ಪಾಲಿಸುತ್ತಾ ಇಷ್ಟಾರ್ಥಗಳೆಲ್ಲವನ್ನು ಪೂರೈಸುತ್ತಿರುವ ಆದಿಪುರುಷನಾದ ಪ್ರಪಿತನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಇಲ್ಲಿ ಕೃಷ್ಣನನ್ನು ಆದಿಪುರುಷ ಎಂದು ಕರೆದಿದೆ. ನಾವೆಲ್ಲರೂ ಪುರುಷರು. ನಮ್ಮ ತಂದೆ ಒಬ್ಬ ಪುರುಷ, ಆದ್ದರಿಂದ ನಾವು ಪುರುಷರು. ತಂದೆಯ ತಂದೆ, ಅವನ ತಂದೆ, ಹೀಗೆ ಹಿಂದಕ್ಕೆ ಗುರುತಿಸುತ್ತಾ ಹೋದರೆ ಬ್ರಹ್ಮನವರೆಗೆ ಹೋಗುತ್ತೇವೆ. ಅವನೇ ಈ ವಿಶ್ವದಲ್ಲಿ ಸೃಷ್ಟಿಗೊಂಡ ಮೊದಲನೇ ವ್ಯಕ್ತಿ. ಬ್ರಹ್ಮನ ತಂದೆಯಾದ ವಿಷ್ಣುವು ಪುರುಷನೇ ಎಂಬುದನ್ನು ನೋಡುತ್ತೇವೆ. ಪ್ರತಿಯೊಬ್ಬನೂ ಪುರುಷನೇ. ಆದರೆ ಕೃಷ್ಣನು ಪರಮೋನ್ನತ ಪುರುಷ, ನಿರಾಕಾರವಾದಿಯು. ಭಗವಂತನನ್ನು ಅರ್ಥ ಮಾಡಿಕೊಂಡಿರುವುದು ನಿರಾರ್ಚ, ನೀಹಿ ಅಂದರೆ ಇಲ್ಲದ್ದು, ಅರ್ಚ ಎಂದರೆ ರೂಪ, ನಿರಾರ್ಚ ಎಂದರೆ ನೈತ್ಯಾತ್ಮಕ ರೂಪ ಎಂದರ್ಥ. ಭಗವಂತನಿಗೆ ರೂಪವೇ ಇಲ್ಲವೆಂದು ನಿರಾಕಾರವಾದಿಗಳು ಯೋಚಿಸುವುದು ತಪ್ಪು. ನಿರಾರ್ಚ ಪದವು ಅವನಿಗೆ ರೂಪವಿಲ್ಲವೆಂದು ಸೂಚಿಸುವುದಿಲ್ಲ. ಬದಲಿಗೆ ನಮಗಿರುವಂತೆ ಭೌತ ರೂಪವಿಲ್ಲ ಎಂಬುದನ್ನು ಹೇಳುತ್ತದೆ. ರೂಪವಿದೆ, ಅದು ಭೌತವಲ್ಲ, ಆಧ್ಯಾತ್ಮಿಕ ರೂಪ. ನಮ್ಮ ರೂಪದ ಮೌಲ್ಯವಾದರೂ ಏನು? ಕೆಲವು ವರ್ಷಗಳ ಅನಂತರ ಈ ರೂಪವು ಬದಲಾಗುತ್ತದೆ. ನಾವು ದೇಹತ್ಯಾಗ ಮಾಡಿದ ಕೂಡಲೇ ನಾವು ಧರಿಸಿರುವ ಸೂಟುಗಳೋ ಉಡುಗೆಗಳೋ ಬದಲಾಗುವಂತೆ ನಮ್ಮ ರೂಪಗಳು ಬದಲಾಗುತ್ತವೆ. ಆದರೆ ಭಗವಂತನಿಗೆ ಇಂತಹ ರೂಪವಿಲ್ಲ. ಆದ್ದರಿಂದ ಕೆಲವೊಮ್ಮೆ ಅವನನ್ನು ನಿರರ್ಚ ಎಂದು ಕರೆಯಲಾಗುತ್ತದೆ. ಅವನಿಗೆ ಸುಂದರವಾದ ರೂಪವಿದೆ. ಅದನ್ನು ಬ್ರಹ್ಮ ಸಂಹಿತೆಯು ವರ್ಣಿಸುತ್ತದೆ. ಭಗವಂತನ ರೂಪವನ್ನು ಬ್ರಹ್ಮನು ಹೀಗೆ ವರ್ಣಿಸುತ್ತಾನೆ: ತಾವರೆಯ ದಳಗಳನ್ನು ಹೋಲುವ ಅರಳಿದ ಕಣ್ಣುಗಳಿಂದ, ತಲೆಗೆ ನವಿಲುಗರಿ ಸಿಕ್ಕಿಸಿಕೊಂಡು ನೀಲಮೇಘದ ವರ್ಣದಿಂದ ಸುಂದರವಾದ ದೇಹವುಳ್ಳ ಕೋಟಿ ಕೋಟಿ ಮನ್ಮಥರಿಗಿಂತಲೂ ಮನೋಹರನಾಗಿರುವ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಯಾರ ದಿವ್ಯ ದೇಹವು ಸತ್ ಚಿತ್ ಆನಂದಮಯವಾಗಿದೆಯೋ, ಉಜ್ವಲವಾದ ಕಾಂತಿಯಿಂದ ಕೂಡಿದೆಯೋ, ಯಾರ ದಿವ್ಯ ದೇಹದ ಪ್ರತಿಯೊಂದು ಅಂಗವೂ ಎಲ್ಲ ಅಂಗಗಳ ಕಾರ್ಯಗಳನ್ನು ನಿರ್ವಹಿಸುತ್ತದೆಯೋ, ಆಧ್ಯಾತ್ಮಿಕವಾದ ಅಸಂಖ್ಯ ವಿಶ್ವಗಳನ್ನು ನೋಡಿ ಪಾಲಿಸಿ ಅಭಿವ್ಯಕ್ತಪಡಿಸುತ್ತದೆಯೋ, ಆ ಆದಿಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಈ ರೂಪಕ್ಕೆ ಬೌದ್ಧ ರೂಪಗಳೊಂದಿಗೆ ಯಾವುದೇ ಸಂಬಂಧವೂ ಇಲ್ಲ. ಕೃಷ್ಣನಿಗೆ ರೂಪವಿದೆ ಎಂದು ಹೇಳುವಿರಿ. ಹಾಗಿದ್ದರೆ ಅವನು ಪರಮೋನ್ನತ ಹೇಗಾದನು? ನಿರಾಕಾರ ಬ್ರಹ್ಮವೇ ಪರಮೋನ್ನತ, ಅದು ರೂಪರಹಿತ ಎಂದು ನಿರಾಕಾರವಾದಿಗಳು ಹೇಳುತ್ತಾರೆ. ಆದರೆ ಕೃಷ್ಣನೇ ನಿರಾಕಾರ ಬ್ರಹ್ಮದ ಮೂಲವೂ ಹೌದು ಎಂದು ಭಗವದ್ಗೀತೆಯು ನಮಗೆ ತಿಳಿಸಿಕೊಡುತ್ತದೆ. ನಾನೇ ನಿರಾಕಾರ ಬ್ರಹ್ಮದ ಆಧಾರ. ಅದು ಅಮೃತ ಮತ್ತು ಅವಿನಾಶಿ, ನಿತ್ಯ, ಅಂತಿಮ ಆನಂದ ಸ್ಥಿತಿ. ಕೃಷ್ಣನಿಗೆ ರೂಪವಿದೆ, ಆದರೆ ಅವನ ರೂಪವು ಸತ್ ಚಿತ್ ಆನಂದ ವಿಗ್ರಹ. ಅದು ನಿತ್ಯವಾದದ್ದು, ಜ್ಞಾನಪೂರ್ಣವಾದದ್ದು ಮತ್ತು ಆನಂದಭರಿತವಾದದ್ದು. ಅವನ ದಿವ್ಯ ದೇಹದ ಗುಣಲಕ್ಷಣಗಳನ್ನು ಬ್ರಹ್ಮನು ಹೀಗೆ ಸಂಗ್ರಹಿಸುತ್ತಾನೆ: ಗೋವಿಂದನೆಂದು ಹೆಸರಾದ ಕೃಷ್ಣನು ದೇವೋತ್ತಮನು. ಅವನಿಗೆ ನಿತ್ಯವೂ ಆನಂದಮಯವೂ ಆಧ್ಯಾತ್ಮಿಕವೂ ಆದ ದೇಹವಿದೆ. ಅವನೇ ಎಲ್ಲದಕ್ಕೂ ಮೂಲ. ಅವನಿಗೆ ಬೇರೆ ಮೂಲವಿಲ್ಲ. ಅವನು ಸಕಲ ಕಾರಣಗಳ ಕಾರಣನೂ ಆಗಿದ್ದಾನೆ. ಈ ಎಲ್ಲ ಸೃಷ್ಟಿಯು ಅವನದ್ದೇ ಆಗಿದೆ. ಸೃಷ್ಟಿಯ ಆ ಅಗೋಚರ ಶಕ್ತಿ ಅವನೇ ಆಗಿದ್ದಾನೆ. ಭಗವಂತನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹುಟ್ಟಿಗೂ ಪ್ರತಿಯೊಂದು ಸಾವಿಗೂ ಪರಮಾತ್ಮನ ಅನುಸ್ಕಾರ
ಮತ್ತು ಸಾಕ್ಷಾತ್ಕಾರ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವ ಘಟನೆಗಳಿಗೂ ಕೂಡ ಹಾಗೇನೆ. ಈ ಆಧ್ಯಾತ್ಮಿಕವಾದ ಲೋಕದಲ್ಲಿ ಕೃಷ್ಣನಿಂದಲೇ ಎಲ್ಲವೂ ನಡೆಯುತ್ತಿರುವುದನ್ನು ನಾವು ಸಾಬೀತು ಮಾಡಿಕೊಳ್ಳಬಹುದು. ನಮ್ಮಲ್ಲಿ ಒಂದು ಜ್ಞಾನ ದೇಗುಲವಿದೆ. ಆ ಜ್ಞಾನ ದೇಗುಲವೇ ನಮ್ಮ ಹೃದಯ. ಆ ಹೃದಯದಲ್ಲಿ ಭಗವಂತನನ್ನು ಕೂರಿಸಿ ಅಲ್ಲಿ ಯಾವುದೇ ನೋವಿಗೂ, ಸಂಕಟಕ್ಕೂ, ಯೋಚನೆಗಳಿಗೂ ಜಾಗ ಕೊಡಬೇಡಿ. ಭಗವಂತನಿರುವ ಸಾನ್ನಿಧ್ಯದಲ್ಲಿ ಸದಾ ನಮ್ರತೆಯಾದ ಆಧ್ಯಾತ್ಮಿಕ ಸ್ವರೂಪ ಇರಬೇಕು. ಆಧ್ಯಾತ್ಮಿಕವಾದ ಸ್ಮರಣೆ ಇರಬೇಕು. ಭಗವಂತನನ್ನು ನಿಮ್ಮ ಜೀವನದಲ್ಲಿ ನೀವು ಆಹ್ವಾನಿಸಿಕೊಳ್ಳಿ. ಭಗವಂತ ತಾನಾಗಿಯೇ ಯಾರಿಗೂ ಅಷ್ಟು ಸುಲಭದ ರೀತಿಯಲ್ಲಿ ಒಲಿಯುವಂಥವನಲ್ಲ. ಅವನನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತೂ ಅಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರುವುದು ನಿಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ ದೇವರನ್ನು ಸ್ಮರಿಸಿ. ದೇವರು ಎಲ್ಲಿದ್ದಾನೆಂದು ಹುಡುಕಲು ಹೋಗಬೇಡಿ. ಅವನು ನಿಮ್ಮೊಳಗೆಯೇ ಇರುತ್ತಾನೆ. ನೀವು ಅದನ್ನು ಕಂಡುಹಿಡಿಯಬೇಕು. ನಿಮಗಿರುವಂತಹ ಹಲವಾರು ಸಂಕಟಗಳನ್ನು, ನೋವನ್ನು ಈಗಲೇ ಮರೆಯಿರಿ. ಏಕೆಂದರೆ ಇಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಚಿಂತೆಗಳು, ದುಃಖಗಳು ಇದ್ದೇ ಇರುತ್ತದೆ. ಆದರೆ ಎಲ್ಲವೂ ಕೂಡ ಚಿಂತೆ, ದುಃಖದಲ್ಲೇ ಮುಳುಗಿ ಹೋಗೋದಿಲ್ಲ. ಸಮಯ ಕಳೆದಂತೆ ಎಲ್ಲವೂ ಕೂಡ ಬದಲಾಗುತ್ತದೆ. ಸಮಯಕ್ಕಾಗಿ ಕಾಯಬೇಕು. ಯಾವ ಸಮಯ ಯಾವಾಗ ಹೇಗೆ ಬಂದು ಯಾವ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ ಎಂದು ತಿಳಿಯುವ ಶಕ್ತಿ ನಮಗಿಲ್ಲ. ಆದರೆ ದೇವರ ಸ್ಮರಣೆ ಮಾತ್ರದಿಂದಲೇ ನಾವದನ್ನು ಖಂಡಿತವಾಗಿಯೂ ಪರಿಹರಿಸಬಹುದು. ನಮಗೆ ಎಂಥದ್ದೇ ಸಂಕಷ್ಟಗಳಿರಲಿ, ಎಂಥದ್ದೇ ನೋವಿರಲಿ, ಅಥವಾ ನಿಮಗೆ ಯಾರು ಎಷ್ಟೇ ಅನ್ಯಾಯ ಮೋಸಗಳನ್ನು ಮಾಡಿರಲಿ, ಅದೆಲ್ಲದಕ್ಕೂ ದೇವರು ಕರ್ಮದ ಆಧಾರವಾಗಿ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ನಿಮ್ಮಲ್ಲಿ ಭಗವಂತನ ಮೇಲಿರುವ ನಂಬಿಕೆ ಅಚಲವಾಗಿರಲಿ. ಯಾವ ಊಹಾಪೋಹಗಳಿಗಾಗಿ ಅಥವಾ ಮೋಸ ಮಾಡಿದವರ ಆ ಮೋಸವನ್ನು ನೆನಪಿಸಿಕೊಂಡಾಗಲಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ, ವ್ಯರ್ಥ ಮಾಡಬೇಡಿ. ಭಗವಂತನಿರುವಾಗ ಎಲ್ಲದಕ್ಕೂ ಉತ್ತರ ದೊರಕುತ್ತದೆ. ದೇವರು ನಿಮಗೆ ಪ್ರತಿಫಲ ನೀಡುವುದನ್ನು ಸ್ವಲ್ಪ ತಡ ಮಾಡಬಹುದು, ಹಾಗಂತ ನಿಮಗೆ ಅನ್ನಿಸಬಹುದು. ಆದರೆ ತಡ ಆಗುತ್ತಿರುವುದರ ಹಿಂದೆ ಅದ್ಭುತಗಳು ನಡೆಯುತ್ತಿರುತ್ತದೆ. ಅದಕ್ಕೆ ನಾವು ತಾಳ್ಮೆಯಿಂದಿರಬೇಕು. ನಮ್ಮ ತಾಳ್ಮೆ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ತಾಳ್ಮೆಯೊಂದೇ ಮನುಷ್ಯನಿಗೆ ಉತ್ತಮ ಆಭರಣ. ತಾಳ್ಮೆಯಿಂದ ಇದ್ದವನು ಮಾತ್ರವೇ ಉತ್ತಮವಾದ ಜೀವನವನ್ನು ನಡೆಸೋಕೆ ಸಾಧ್ಯ. ತಾಳ್ಮೆ ಕಳೆದುಕೊಂಡವರು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವ ಗತಿಗೆ ಬರಬಹುದು. ಹಾಗಾಗಿ ತಾಳ್ಮೆಯಿಂದ ಇರುವುದನ್ನು ಈ ಕ್ಷಣದಿಂದಲೇ ಅಭ್ಯಾಸ ಮಾಡಿಕೊಳ್ಳಿ. ತಾಳಿದವನು ಬಾಳಿಯಾನು ಎನ್ನುವ ಮಾತು ನಿಮಗೆ ನೆನಪಿಗೆ ಬರುತ್ತದೆ ಅಲ್ಲವೇ? ಈ ಮಾತು ಕೇಳಿದಾಗ ಕರೆಕ್ಟ್. ಈ ಮಾತು ನಿಮಗೆ ನೆನಪಾಯಿತು ಅಂದರೆ ನೀವು ಈ ಕ್ಷಣವೇ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಎಷ್ಟೇ ದುಃಖವಿರಲಿ, ಭಗವಂತನನ್ನು ಸ್ಮರಿಸುತ್ತಾ ತಾಳ್ಮೆ ತಂದುಕೊಳ್ಳಿ. ನಿಮ್ಮೆಲ್ಲ ನೋವಿನ ಭಾರವನ್ನು ಅವನಿಗೆ ಬಿಟ್ಟು ಬಿಡಿ. ಭಗವಂತ ನೋಡ್ಕೋತಾನೆ. ವೀಕ್ಷಕರೇ, ಇವತ್ತಿನ ಈ ಅದ್ಭುತ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಭಗವಂತ ಕೃಷ್ಣ ಪರಮಾತ್ಮನ ಉತ್ತಮ ಸಂದೇಶಗಳನ್ನು ತಿಳಿಯಲು, ಹಾಗೆ ಇದೇ ರೀತಿಯ ಅದ್ಭುತ ವಿಚಾರಗಳನ್ನು, ಮನಸ್ಸಿಗೆ ನೆಮ್ಮದಿ ಕೊಡುವ ಸಂದೇಶಗಳನ್ನು ತಿಳಿಯಲು ಈಗಲೇ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.